ವಿಷಯನೂ ಹೇಳ್ಕೊಂತೀನಿ. ಹಲೋ ಅಮ್ಮ, ಏನು ಮಾಡ್ತಾ ಇದೀಯಾ? ಏನಿಲ್ಲ ಮಗಳೇ, ಅಪ್ಪ ಕಾಫಿ ಕೇಳಿದ್ರು, ಕಾಫಿ ಮಾಡಿಕೊಡೋಣ ಅಂತ ಒಳಗೆ ಬಂದೆ. ನೀನೇನು ಮಾಡ್ತಾ ಇದೀಯಾ ಮಗಳೇ? ಹೇಗಿದೆಯಾ? ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ನಿನಗೆ? ಬೇಡ, ಅಮ್ಮಂಗೆ ಯಾವ ವಿಷಯನೂ ಹೇಳೋದು ಬೇಡ, ಸುಮ್ಮನೆ ಬೇಜಾರಾಗ್ತಾಳೆ. ಹ್ಞೂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ನನ್ನ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ಕೇಳಿ ತುಂಬ ಖುಷಿ ಆಯಿತು ಪುಟ್ಟ. ಅವರಷ್ಟೇ ಅಲ್ಲ, ನೀನು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಯಾರಾದರೂ ಏನಾದರೂ ಕೋಪದಲ್ಲಿ ಅಂದರೆ ನೀನು ಬೇಜಾರಾಗದೆ ಅವ್ರನ್ನ ನೀನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಆಯ್ತಮ್ಮ, ಇದು ನನ್ನ ಮನೆನೇ ಅಲ್ವಾ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತೀನಿ. ಸೌಮ್ಯ, ಏನು ಮಾಡ್ತಾ ಇದೀಯಾ? ಅಮ್ಮ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ಅತ್ತೆ ಕರಿತಾ ಇದ್ದಾರೆ. ಇನ್ನೂ ಅಡುಗೆ ಆಗಿಲ್ಲ, ಅಡುಗೆ ಮಾಡಬೇಕು, ಇಡ್ತೀನಿ. ಆಯ್ತಮ್ಮ, ಹೋಗು, ಅಡುಗೆ ಮುಗಿಸ್ಕೊಂಡೆ ಫೋನ್ ಮಾಡು. ನಮ್ಮ ಸೌಮ್ಯ ಯಾಕೆ ಅವ್ರ ಅತ್ತೆ ಕರೆದ ತಕ್ಷಣ ಅಷ್ಟು ಗಾಬರಿಯಿಂದ ಫೋನ್ ಇಟ್ಬಿಟ್ಲು? ಮನೇಲಿ ಏನಾದರೂ ಸಮಸ್ಯೆ ಆಗ್ತಾ ಇದ್ದಾನ ಅವಳಿಗೆ? ದೇವ್ರಿ ರಾಘವೇಂದ್ರ, ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ. ಏನು ಇವಳಿಗೆ ಕರೆದ್ರೆ ಕಿವಿನೇ ಕೇಳಿಸಲ್ವಾ? ಹೇಗೆ ಎಷ್ಟಂತ ಕೂಗೋದು? ಅವಾಗಲಿಂದನೂ ಕೂಗ್ತಾ ಇದ್ದೀನಿ. ಸೌಮ್ಯ, ಹೇಳಿ ಅತ್ತೆ. ನಿನಗೇನು ಕಿವಿ ದಬ್ಬಾಗಿದ್ದವ? ಹೇಗೆ ಎಷ್ಟಂತ ಕೂಗೋದು ನಾನು ನಿನಗೆ? ಒಂದ್ಸತಿ ಕೂಗಿದ್ರೆ ಬರೋದಕ್ಕಾಗಲ್ವಾ? ಇಲ್ಲ ಅತ್ತೆ, ನಾನು ಅಮ್ಮ ಹತ್ರ ಮಾತಾಡ್ತಾ ಇದ್ದೆ, ಅದಕ್ಕೆ ಬರೋದು ಸ್ವಲ್ಪ ತಡ ಆಯ್ತು. ನೀನು ನಿಮ್ಮ ಅಮ್ಮನ ಹತ್ರ ಮಾತಾಡೋದೆಲ್ಲ ಕೆಲಸ ಮುಗಿದ್ಮೇಲೆ ಹಿಡ್ಕೋ. ಕೆಲಸದ ಮಧ್ಯೆ ಎಲ್ಲ ಫೋನಲ್ಲಿ ಮಾತಾಡೋದೆಲ್ಲ ಆಗ ಬರಲ್ಲ ನನಗೆ, ಅರ್ಥ ಆಯ್ತಾ? ಆಯ್ತತ್ತೆ. ಹೋಗು, ನನಗೆ ಒಂದು ಲೋಟ ಚಾ ಮಾಡ್ಕೊಂಬ, ಬೇಗ ಆಗ್ಬೇಕು. ಹಾ, ಹಾಗೆ ಮನೆ ಕೆಲಸ ಎಲ್ಲ ಆಯ್ತಾ? ಕಸನೆಲ್ಲ ಪಾತ್ರೆ ಎಲ್ಲ ಮುಗ್ದಿದನಾ? ಹ್ಞೂ ಅತ್ತೆ, ಎಲ್ಲ ಆಗಿದೆ. ಅಡಿಗೆ ಕೆಲಸ ಒಂದು ಬಾಕಿ ಇದೆ, ಅದನ್ನು ಇವಾಗ ಬೇಗ ಮಾಡ್ತೀನಿ. ಹ್ಞೂ ಸರಿ, ಹೋಗೋಗು. ಮೊದಲು ನನಗೆ ಚಾ ತಂದು ಕೊಡು, ಆಮೇಲೆ ಅಡಿಗೆ ಕೆಲಸ ಶುರು ಮಾಡ್ಕೊ. ಇನ್ನೇನು ನಿಮ್ಮ ಮಾವ ಬರ್ತಾರೆ ಊಟಕ್ಕೆ, ನೀನು ಅಷ್ಟರಲ್ಲಿ ಅಡಿಗೆ ಎಲ್ಲ ತಯಾರಿ ಇತ್ತು. ಸರಿ ಏನು ಸೌಮ್ಯ? ಹಾ ಅತ್ತೆ, ಮಾಡ್ತೀನಿ, ಬೇಗನೆ ಮಾಡ್ತೀನಿ. ಇವಳನ್ನ ತಿದ್ದೋದು ತುಂಬಾ ಇದೆ. ಏನ್ ಕರ್ಮನ ಏನೋ, ನನಗೆ ಎಂತ ಸೊಸೆ ಸಿಕ್ಬಿಟ್ಟಿದ್ದಾಳೆ. ಛೇ, ನನಗೇನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಅಡುಗೆ ಎಲ್ಲ ನಾನು ಒಬ್ಬಳೆ ಹೇಗೆ ಮಾಡೋದು? ಮನೇಲಾಗಿದ್ರೆ ಅಮ್ಮ ಇರ್ತಿದ್ಲು, ಅಮ್ಮ ಮಾಡ್ತಾ ಇದ್ಲು. ನನಗೆ ಇಷ್ಟೊಂದೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಅತ್ತೆಗೆ ಮತ್ತೆ ಹೇಳಿದರೆ ಸಿಟ್ಟಾಗಿ ಇನ್ನೇನು ನನ್ನ ಹೊಡೆದೇ ಬಿಡ್ತಾರೆ ಅಷ್ಟೆ. ಏನು ಮಾಡಲಿ? ಮೊದಲು ಹೋಗಿ ಚಹಾ ಕೊಟ್ಟು ಬರ್ತೀನಿ, ಇಲ್ಲ ಅಂದರೆ ಮತ್ತೆ ಅದಕ್ಕೂ ರೇಗ್ತಾರೆ ಅತ್ತೆ. ಯಾಕೋ ನಿದ್ದೆ ಬರ್ತಾ ಇದೆಯಲ್ಲ. ಇವಳು ಸೌಮ್ಯ ಚಹಾ ತಂದು ಕೊಡ್ತಾಳೆ, ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಫ್ರೆಶ್ ಆಗಿಬಿಡ್ತೀನಿ. ಶಾಂತ, ಏ ಶಾಂತ. ಹಾರಿ ಬಂದೆ. ನೆಮ್ಮದಿ ಒಂದು ಚಹಾ ಕುಡಿಯೋಕ್ಕೂ ಬಿಡಲ್ಲ. ಏನ್ರಿ? ಏನಿಲ್ವೇ, ನನ್ನ ತಂಗಿ ಶಾರದಾ ಫೋನ್ ಮಾಡಿದ್ಲು. ನಾಳೆ ಅವಳು ಅವ್ರ ಮಕ್ಕಳು ಬರ್ತಾ ಇದ್ದಾರಂತೆ, ಮದುವೆಗೆ ಬರೋಕ್ಕಾಗಿಲ್ವಲ್ಲ ಅವರಿಗೆ, ಅದಕ್ಕೆ ನಾಳೆ ಇಲ್ಲಿ ಬಂದು ಒಂದು ಸ್ವಲ್ಪ ದಿನ ಇದ್ದು ಹೋಗ್ತಾರಂತೆ ಕಣೆ. ಹೌದಾ, ಆಯ್ತು ಬರಲಿ ಬಿಡಿ. ತಿಂಡಿ ಅಡುಗೆ ಎಲ್ಲ ಕರೆಕ್ಟಾಗಿ ವ್ಯವಸ್ಥೆ ಆಗಬೇಕು ಶಾಂತ. ಏನು ಎಲ್ಲ ಸೊಸೆ ಮೇಲೆ ಹಾಕಬೇಡ, ಅವಳಿಗೆಲ್ಲ ಗೊತ್ತಿರೋದಿಲ್ಲ. ಸ್ವಲ್ಪ ಮುಂದೆ ನಿಂತು ಎಲ್ಲ ಹೇಳಿ ಮಾಡಿಸು, ಸರಿನಾ? ಏನ್ರಿ ಸೊಸೆ ಇನ್ನೂ ಬಂದು ಒಂದು ವಾರನೂ ಆಗಿಲ್ಲ, ಅವಳ ಪರ ಎಷ್ಟು ಮಾತಾಡ್ತಾ ಇದ್ದೀರಾ? ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅವಳಿಗೆ ಹೇಳಿದ್ರೆ ಜೋರ್ ಮಾಡಬೇಡ ಅಂತ ಹೇಳ್ತೀರಾ, ಇವಾಗ ನೋಡಿದ್ರೆ ಅವಳಿಗೆ ಒಬ್ಳಿಗೆ ಎಲ್ಲ ಕೆಲಸ ಹಚ್ಚಬೇಡ ಅಂತಿದ್ದೀರಾ. ಏನು ಎಲ್ಲ ನಾನೇ ಮಾಡ್ಬೇಕಾ ನಿಮ್ಮ ಪ್ರಕಾರ? ಮತ್ತೆ ಸೊಸೆ ಯಾಕೆ ತರಬೇಕಿತ್ತು ನಾನು? ಅಯ್ಯೋ, ನಾನು ಹಂಗೆ ಹೇಳಿಲ್ವೇ ಮಾರೈತಿ. ಅವಳಿಗೆ ಒಬ್ಳಿಗೆ ಮಾಡೋದು ಗೊತ್ತಾಗಬೇಕಲ್ಲ. ಇನ್ನೂ ಮನೆ ಹೊಸದಾಗಿ ಬಂದಿದ್ದಾಳೆ, ಹೊಂದ್ಕೋಬೇಕಲ್ಲ. ಏನು ನೀನು ಮದುವೆ ಆಗಿ ಬಂದ ತಕ್ಷಣ ಎಲ್ಲ ಹಾಗೆ ಮಾಡಿಬಿಟ್ಯಾ? ನಮ್ಮಮ್ಮ ಮಾಡಿಲ್ವಾ? ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಈಗ ಎಲ್ಲ ನಾನು ಹೇಳಿದ್ದೆ ಮುಂಚೆನೇ ಅವಳಿಗೆ ಅಡಿಗೆ ಎಲ್ಲ ಕಲ್ತ್ಕೊಂಡಿರ್ಬೇಕು ಅಂತ ಅಂದು. ಅವಳು ಕಲ್ತ್ಕೊಂಡಿಲ್ಲ, ಈಗ ಬರಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಾನು ಇಷ್ಟು ವರ್ಷ ನಿಮಗೆಲ್ಲ ಮಾಡಿ ಮಾಡಿ ಸಾಕಾಗಿಲ್ವಾ? ಅದೇನಾದರೂ ಆಗಿರ್ಲಿ ಶಾಂತ, ನನ್ನ ತಂಗಿ ಮತ್ತೆ ಅವಳ ಮಕ್ಕಳು ಬಂದಾಗ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು, ಹೇಳ್ತಾ ಇದ್ದೀನಿ. ಹೌದೌದು, ಏನ್ ಸೀಮೆಗಲಿ ತಂಗಿ, ಅಷ್ಟಿದ್ರೆ ಮದ್ವೆಗೆ ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ ಮದ್ವೆಗೆ?
ಅವಳು ಯಾಕೆ ಬಂದಿಲ್ಲ ಅನ್ನೋದು ಶಾಂತ ನಿನಗೂ ಗೊತ್ತಿದೆ, ಸುಮ್ಮನೆ ಮಾತಾಡಬೇಡ ಸಿಟ್ಟಲ್ಲಿ. ಆಯ್ತಾಯ್ತು, ಅವಳು ಬಂದ್ಮೇಲೆ ಎಲ್ಲ ಅಚ್ಚುಕಟ್ಟಾಗೆ ಇರುತ್ತೆ. ಹೋಗಿ. ನೋಡು, ನಿನ್ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊ. ಬರ್ತಾ ಬರ್ತಾ ಅದು ಜಾಸ್ತಿ ಆಗ್ತಾ ಇದೆ. ಇದು ಯಾರಿಗೂ ಒಳ್ಳೇದಲ್ಲ. ಎಲ್ಲರೂ ತಗೊಂಬಂದು ನನ್ನ ತಲೆ ಮೇಲೆ ಹಾಕಿದ್ರೆ ಮತ್ತೆ ನನಗೂ ಕೋಪ ಬಂದೇ ಬರುತ್ತೆ ರೀ. ಇಷ್ಟು ವರ್ಷ ನಿಮಗೆಲ್ಲ ನಾನು ಮಾಡಿ ಹಾಕಿಲ್ವಾ? ಈಗೂ ನನಗೆ ಮಾಡು ಅಂತ ಅಂದ್ರೆ ಕೋಪ ಬರೋದಿಲ್ವಾ ನನಗೆ? ಮಹಾತಾಯಿ, ದಯವಿಟ್ಟು ನನ್ನ ಬಿಟ್ಬಿಡು. ನಿಜ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರಂತೆ, ಹಂಗಾಯ್ತು ಇವ್ರದು. ಹಬ್ಬ, ಸಾರಾಯ್ತು, ಎಣ್ಗಾಯಿ ಮಾಡಿದ್ದೀನಿ, ಅನ್ನ ಒಂದು ಆಮೇಲೆ ಇಟ್ರೆ ಆಯಿತು. ಅಪ್ಪ ದೇವ್ರೆ, ಅಡುಗೆ ರುಚಿಯಾಗಿದ್ದರೆ ಅಷ್ಟೇ ಸಾಕಪ್ಪ, ಅತ್ತೆಗೆ ಇಷ್ಟ ಆದರೆ ಅಷ್ಟೇ ಸಾಕು. ಅಮ್ಮ ಸೌಮ್ಯ, ಹೇಳಿ ಮಾವ, ಏನಾದರೂ ಬೇಕಿತ್ತಾ? ಇಲ್ಲಮ್ಮ, ಏನು ಬೇಡ. ನಿನಗೊಂದು ವಿಷಯ ಹೇಳಬೇಕಿತ್ತು. ನಾಳೆ ನನ್ನ ತಂಗಿ ಮತ್ತು ಅವ್ರ ಮಕ್ಕಳು ಬರ್ತಾ ಇದ್ದಾರೆ, ಸರಿನಾ? ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿರಬೇಕು. ಅವರು ಬರೋದು ತುಂಬ ಅಪರೂಪ. ಆಮೇಲೆ ನಿಮ್ಮ ಮದುವೆಗೂ ಅವ್ರಿಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ನಿನಗೆ ಅವ್ರ ಪರಿಚಯ ಇಲ್ಲ. ಸರಿ ಮಾವ. ಆಮೇಲೆ ಸೌಮ್ಯ, ನಿಮ್ಮತ್ತೆ ಸ್ವಲ್ಪ ಕೋಪಿಷ್ಟಿ ಇದ್ದಾಳೆ, ನೀನೇ ಸುಧಾರಿಸ್ಕೋಬೇಕಮ್ಮ. ಅವಳ ಸ್ವಭಾವ ಇರೋದೇ ಹಾಗೆ, ಆದರೆ ಅವಳು ಮನಸ್ಸಿಂದ ತುಂಬ ಒಳ್ಳೆಯವಳಿದ್ದಾಳೆ, ಸರಿನಾ? ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಅವಳು ಬೈದ್ಲು ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡ. ನೀನು ನನ್ನ ಮಗಳಿದ್ದಾಗೇನೆ. ಇಲ್ಲ ಮಾವ, ನನಗೆ ಅತ್ತೆ ಮೇಲೆ ಯಾವ ಬೇಜಾರು ಇಲ್ಲ. ಅವರು ನಾನು ಕಲೀಲಿ ಅಂತಾನೆ ಹೇಳ್ತಾರೆ ಅಲ್ವಾ, ತೊಂದರೆ ಇಲ್ಲ. ಆಗಲಿ ಅಮ್ಮ, ನಾಳೆಯಿಂದ ನಿನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು, ಆದರೆ ಅಚ್ಚುಕಟ್ಟಾಗಿ ಮಾಡು, ನಿಭಾಯಿಸು ಮಗಳೇ. ಆಯ್ತು ಮಾವ, ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಹಾಂ, ಹಾಗೆ ಇನ್ನೊಂದಮ್ಮ, ಅವ್ರ ಮಕ್ಕಳು ಸಣ್ಣವರಿದ್ದಾರೆ, ಅವ್ರಿಗೆ ಸ್ವಲ್ಪ ಏನಾದರೂ ಸಾಯಂಕಾಲಕ್ಕೆ ತಿಂಡಿ ಮಾಡಿಡ್ತೀಯಾ? ಆಗಲಿ ಮಾವ, ಇವತ್ತು ಸಂಜೆ ಮಾಡಿಡ್ತೀನಿ. ಆಯ್ತಮ್ಮ. ಈಗಲೇ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಏನೇನು ತಿಂಡಿ ಮಾಡ್ಬೋದು ಅಂತ ಕೇಳಿಕೊಂಡು ಮಾಡಬೇಕು. ಸೌಮ್ಯ, ಹೇಳಿ ಅತ್ತೆ. ನಾಳೆ ನಿಮ್ಮ ಮಾವನ ತಂಗಿ ಮತ್ತೆ ಅವ್ರ ಮಕ್ಕಳು ಬರ್ತಾ ಇದ್ದಾರೆ. ಮದುವೆಗೂ ಬರಕ್ ಆಗಿರ್ಲಿಲ್ಲ ಅವರಿಗೆ, ಅದಕ್ಕೆ ನಾಳೆ ಬಂದು ಒಂದು ಸ್ವಲ್ಪ ದಿನ ಇದ್ದು ಹೋಗ್ತಾರಂತೆ. ಅದಕ್ಕೆ ನಿಮ್ಮ ಮಾವ ಹೇಳ್ತಾ ಇದ್ರು ತಿಂಡಿ ಅಡಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಬೇಕು, ಅವರಿಗೆ ಏನು ತೊಂದರೆ ಆಗದಿರೋ ನೋಡ್ಕೊಂಡು ಕಳಿಸಿ ಅಂತ ಹೇಳಿದ್ರು. ಹಾ ಅತ್ತೆ, ಮಾವ ಬಂದು ನನಗೂ ಹೇಳಿದ್ರು, ನೀವೇನು ಚಿಂತೆ ಮಾಡಬೇಡಿ. ಆಯ್ತಾಯ್ತು, ನಾಳೆಗೆ ಮನೆಯಲ್ಲಿ ತರಕಾರಿ ಎಲ್ಲ ಇದೆನೋ? ಇಲ್ಲ ಅಂದ್ರೆ ಸಂತೆಗೆ ಹೋಗ್ಬಿಟ್ಟು ತರಬೇಕು, ಅದಕ್ಕೆ ಕೇಳಿದೆ. ತರಕಾರಿ ಅಷ್ಟು ಇಲ್ಲ ಅತ್ತೆ, ಹೋಗ್ಬಿಟ್ಟು ತರಬೇಕು ಅನ್ಸುತ್ತೆ. ಹೌದಾ, ಸರಿ ಆಗಿದ್ರೆ ನೀನು ಇವಾಗ ಸಂತೆಗೆ ಹೋಗಿ ಏನೇನು ತರಕಾರಿ ಬೇಕೋ ನೋಡ್ಕೊಂಡ್ಬಿಟ್ಟು ತಗೊಂಬಾ, ಸರಿನಾ? ನಾನೊಬ್ಳೆ ಹೋಗೋದಾ ಅತ್ತೆ? ಹಾ, ಇಲ್ಲ ಮತ್ತೆ ಊರ್ ಜನಕ್ಕೆಲ್ಲ ಕರ್ಕೊಂಡು ಹೋಗು, ಬರ್ತಾರೆ ಜೊತೆಗೆ. ಇಲ್ಲೇ ಕೊನೆ ದಾರಿಯಲ್ಲಿ ಸಂತೆ ಇದೆ, ನಿನಗೆ ಹೋಗಿ ಬರಕ್ಕೆ ಅಷ್ಟೊಂದು ಕಷ್ಟನಾ? ಅಯ್ಯೋ ಹಂಗಲ್ಲ ಅತ್ತೆ, ನನಗೆ ಯಾವ್ಯಾವ ತರಕಾರಿ ಎಷ್ಟೆಷ್ಟು ತರಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಕೇಳಿದೆ. ಗೊತ್ತಾಗಲ್ಲ ಅಂದ್ರೆ ಕಲ್ತ್ಕೋಬೇಕು. ನಿನ್ನ ಅಂದಾಜ್ ಮೇಲೆ ತಗೊಂಬಾ, ನೋಡೋಣ ಎಷ್ಟೆಷ್ಟು ತರ್ತೀಯ, ಏನೇನು ತರ್ತೀಯ ಅಂತ ಅಂದು. ಆಯ್ತತ್ತೆ. ಹಂಗೆ ಚೀಲ ತಗೊಂಡೋಗು, ಅಲ್ಲಿ ಅಡಿಗೆ ಮನೆಯಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನೋಡು, ಸಂದೇಲಿ. ಹಾ ಅತ್ತೆ, ತಗೊಂಡೋಗ್ತೀನಿ. ಏನಾದ್ರೂ ಹೇಳಿದ್ರೆ ಮುಖ ಒಂದು ಊದಿಸ್ಕೊಳ್ಳೋದೊಂದು ಚೆನ್ನಾಗಿ ಗೊತ್ತು. ನಮ್ಮ ಕಾಲದಲ್ಲಿ ನಾವು ಈಗೆಲ್ಲ ಇರಲಿಲ್ಲ. ಅಮ್ಮ, ನಾಳೆ ನಮ್ಮ ಸ್ಕೂಲಿಂದ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ನಾನು ಹೋಗ್ತೀನಮ್ಮ, ಪ್ಲೀಸ್. ನಿಮ್ಮಪ್ಪ ಬಂದ್ಮೇಲೆ ನಿಮ್ಮಪ್ಪನ ಹತ್ರ ಕೇಳಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡೋಣ, ನಿಮ್ಮಪ್ಪಂಗೆ ಒಂದು ಮಾತು ಕೇಳು. ನೀನೇ ಅಪ್ಪಂಗೆ ಹೇಳ್ಬಿಟ್ಟು ಹೋಗ್ಸಮ್ಮ, ಪ್ಲೀಸ್. ಹ್ಞೂ ಸರಿ, ಒಳಗಡೆ ಹೋಗ್ಬಿಟ್ಟು ಓದ್ಕೊ. ಏನಮ್ಮ, ನಿನ್ನ ಸೌಮ್ಯ ಅಲ್ವಾ? ಹೌದು ಆಂಟಿ, ನೀವು? ನಾವು ನಿಮ್ಮ ಮನೆ ಪಕ್ಕದಲ್ಲೇ ಇರೋದು. ಹೋ ಹೌದಾ ಆಂಟಿ, ನಂಗೆ ಗೊತ್ತಾಗಲಿಲ್ಲ. ಇರಲಿ ಬಿಡಮ್ಮ. ಮತ್ತೆ ಹೇಗಿದ್ದಾರೆ ಶಾಂತಕ್ಕ? ಇತ್ತೀಚೆಗೆ ಕಾಣಿಸ್ತಾನೆ ಇಲ್ಲ ಮನೆ ಹೊರಗೆ. ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ? ಹ್ಞೂ ಆಂಟಿ, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವ್ರ ಮನೆಯಲ್ಲೇ ಇದ್ದಾರೆ ಆಂಟಿ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅಮ್ಮ, ನಿಮ್ಮ ಅತ್ತೆ ತುಂಬ ಜೋರು. ನನಗಷ್ಟೇ ಅಲ್ಲ, ಇಡೀ ಊರಿಗೆ ಗೊತ್ತು ಈ ವಿಷಯ. ಅದು ನಿನ್ನ ಹೇಗೆ ನೋಡ್ಕೊತಾ ಇದ್ದಾರೋ ಏನೋ. ಇಲ್ಲ ಆಂಟಿ, ಹಾಗೇನಿಲ್ಲ, ನಮ್ಮ ಅತ್ತೆ ತುಂಬ ಒಳ್ಳೆಯವರು, ಅವ್ರನ್ನ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ.
ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ ಬಿಡಮ್ಮ. ಒಂದಲ್ಲ ಒಂದಿನ ಸತ್ಯ ಹೊರಗೆ ಬರಲೇಬೇಕು. ಸತ್ಯನ ಹಿಡ್ಕೊಂಡು ನೀವೇನು ಮಾಡ್ತೀರಾ ಆಂಟಿ? ನಮ್ಮ ಮನೇಲಿ ನಾವು ಚೆನ್ನಾಗೇ ಇದ್ದೀವಿ. ಬೇರೆಯವ್ರ ಮನೆಯದು ಏನು ಎತ್ತ ಅಂತ ತಿಳ್ಕೊಳೋದ್ರ ಬದಲು ನಿಮ್ಮ ಮನೇಲಿ ನೀವು ಚೆನ್ನಾಗಿದ್ದೀರಾ ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಅಯ್ಯೋ, ನಿನ್ನೊಳದಕ್ಕೆ ಹೇಳಕ್ ಬಂದಮ್ಮ. ನನ್ನ ಒಳ್ಳೇದು ಕೆಟ್ಟದ್ದು ನೋಡ್ಕೊಳಕ್ಕೆ ನಮ್ಮ ಮನೆಯವ್ರು ಇದ್ದಾರೆ ಆಂಟಿ. ಏನೋ ಹೋಗ್ಲಿ ಪಾಪ ಅಂತ ಅಂದು ವಿಷಯ ಗೊತ್ತಿರಲಿ ಅಂತ ಹೇಳಿದ್ರೆ ನನ್ನ ಮೇಲೆ ಸಿಟ್ಟಾಗ್ತೀಯಾ? ನೋಡಿ ಆಂಟಿ, ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಅಬಾಬಾ ಅಬಾ ಅಬಾ ಅಬಾ, ಈ ಹುಡುಗಿಗೂ ಏನು ಸೊಕ್ಕು, ಅತ್ತೆಗೆ ತಕ್ಕ ಸೊಸೆ ಸಿಕ್ಕಿದಾಳೆ ಅಂತ ಆಯ್ತು. ಅತ್ತೆ ಅತ್ತೆ, ಪರವಾಗಿಲ್ವೇ? ತರಕಾರಿಗಳನ್ನ ತಗೊಂಡ್ಬಂದಿದ್ಯಾ? ಹಾ ಅತ್ತೆ, ನಂಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ತಗೊಂಡ್ಬಂದಿದ್ದೀನಿ. ಯಾಕೆ ಇಷ್ಟು ಲೇಟ್ ಆಯ್ತು? ಇಲ್ಲ ಅತ್ತೆ, ಸಂತೆಯಲ್ಲಿ ತುಂಬಾ ಜನ ಇದ್ರು. ಹಾಗೆ ಬರ್ತಾ ಅವರು ಸುಲೋಚನಾ ಆಂಟಿನೂ ಸಿಕ್ಕಿದ್ರು. ಹಾಗೆ ಮಾತಾಡ್ಕೊಂಡು ಬರೋದು ತಡ ಆಯ್ತು. ಹೋ ಹೌದಾ? ಏನಂತೆ ಅವಳದು ಸುಲೋಚನದ್ದು? ಏನಿಲ್ಲ ಅತ್ತೆ, ಹಾಗೆ ಸುಮ್ಮನೆ ಮಾತಾಡ್ಸ್ಕೊಂತ ನಿಂತಿದ್ರು ಅಷ್ಟೇ. ನೋಡು, ಆ ಸುಲೋಚನಾ ಜೊತೆ ಎಲ್ಲ ಜಾಸ್ತಿ ಸೇರ್ಕೋಬೇಡ. ಅವಳಿಗೆ ಅವಳ ಮನೆದ್ಕಿಂತ ಬೇರೆಯವ್ರ ಮನೆ ಸುದ್ದಿನೇ ಹೆಚ್ಚು ಆಸಕ್ತಿ ಅವಳಿಗೆ. ಹ್ಞೂ ಅತ್ತೆ, ಆಯ್ತು. ಸರಿ ಸರಿ, ತರಕಾರಿ ಎಲ್ಲ ಒಳಗಡೆ ಇಡು, ಹೋಗ್ಬಿಟ್ಟು ಊಟ ಮಾಡು. ನಿಮ್ದೆಲ್ಲ ಊಟ ಆಯ್ತಾ ಅತ್ತೆ? ಎಲ್ಲರಿಗೂ ಊಟ ಹಾಕೊಟ್ಟಾಯ್ತು. ಅವನು ರಾಜೇಶನು ಬಂದಿದ್ದ, ಅವನಿಗೂ ಎಲ್ಲ ಊಟ ಹಾಕಿ ಕೊಟ್ಟಿದ್ದೀನಿ. ಮತ್ತೆ ನೀನೇ ಒಬ್ಳು ಇರೋದು ಇವಾಗ. ಬೇಗ ಬೇಗ ಊಟ ಮಾಡಿಬಿಟ್ಟು ಎಲ್ಲ ಪಾತ್ರೆ ತಿಕ್ಕಿಟ್ಬಿಡು, ಸರಿನಾ? ಆಯ್ತತ್ತೆ. ರೀ, ಊಟ ಆಯ್ತಾ? ಅಡುಗೆ ಚೆನ್ನಾಗಿತ್ತಾ? ಹ್ಞೂ ಸೌಮ್ಯ, ಅಡುಗೆ ಚೆನ್ನಾಗಿತ್ತು. ನೀನು ಊಟ ಮಾಡಿದ್ಯಾ? ಯಾಕೆ ಮಾರ್ಕೆಟಿಂದ ಬರೋದು ತಡ ಆಯಿತು? ನಂದು ಆಯ್ತು ರೀ. ಅದೇ ಮಾರ್ಕೆಟಲ್ಲಿ ತುಂಬ ರಶ್ ಇತ್ತು, ಅದಕ್ಕೆ ಲೇಟ್ ಆಯಿತು. ಆಯಿತು, ನೀವು ಮಲ್ಕೊಳ್ಳಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನಾಳೆ ಏನೋ ಅತ್ತೆ ಬರ್ತಾ ಇದ್ದಾರಲ್ವಾ, ಅದಕ್ಕೆ ಕೆಲಸನಾ ನಿನಗೆ? ಹೌದು ರೀ, ಮಾವನು ಹೇಳಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಕಳಿಸ್ಬೇಕು ಅಂತ ಅಂದು. ಮತ್ತೆ ಮನೆ ಮಗಳಂದಮೇಲೆ ಇರುತ್ತಲ್ವಾ. ಹಾಂ, ಆಯಿತು ಸೌಮ್ಯ, ನನಗೆ ನಿದ್ದೆ ಜೋರು ಬರ್ತಾ ಇದೆ, ನಾನು ಮಲಗ್ತೀನಿ. ಆಯಿತು ರೀ, ನನಗೂ ತುಂಬ ಕೆಲಸ ಇದೆ. ತಿಂಡಿಗಳೇನೋ ಮಾಡಬೇಕಂತೆ, ಅತ್ತೆನೂ ಹೇಳ್ತಾ ಇದ್ರು. ನೀವು ಮಲ್ಕೊಳ್ಳಿ. ಪಾಪ, ಒಬ್ಳಿಗೆ ಎಲ್ಲ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆನೋ ಏನೋ. ನಾಳೆಯಿಂದ ಇನ್ನೂ ಏನು ಕಾದಿದೆನೋ ಪಾಪ ಸೌಮ್ಯ.